ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರೀ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ ಫ್ರೆಂಡ್ಸ್. ಇವತ್ತು ನೋಡಿರಿ, ಬೆಳಗ್ಗೆ ಒಂದು ಸ್ವಲ್ಪ ಜಲ್ದಿ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡೆ ರೀ. ಈಗ ಅರ್ಬಿ ಹೋಗೋದು ಹಾಕಿದ್ದೀನಿ ರೀ. ನೋಡಿರಿ, ಈಗ ಬಕೆಟ್ ಈ ಕಡೆ ಇಟ್ಟಿದ್ದೀನಿ, ಒಣ ಹಾಕ್ಬೇಕು ರೀ. ಸೊ ಯಾಕೆ ಮಳೆ ಮಾಡಾಕೈತ್ರಿ ನೋಡ್ರಿ, ಗುಡಿ ಆಗತ್ತೈತ್ರಿ ಆಗಲೇ. ಆಮೇಲೆ ಜಿಟಿ ಮಳಿನೂ ಹತ್ತಿದೈತೆ ರೀ. ಅದ್ರ ಸಂಬಂಧ ಮತ್ತು ನಳದ ಹತ್ರ ಆ ಕಡೆ ಹಗ್ಗ ಕಟ್ಟವಲ್ರಿ, ಆ ಕಡೆ ಹಾಕಲಿಲ್ಲ, ಇಲ್ಲೇ ಹಾಕಿದ್ರಂತಂದು ಸ್ವಲ್ಪ ಅದೇ ಈ ಕಡೆನ ಕಾರು ಐತಲ್ರಿ, ಈ ಕಡೆ ಹಗ್ಗ ಕಟ್ಟೇವಿ, ಇಲ್ಲೇ ಹಾಕ್ಬೇಕ್ರಿ. ಸೊ ಇನ್ನೊಂದು ಏನಪ್ಪ ಅಂದ್ರೆ, ನಾನಿವತ್ತು ಊರಿಗೆ ಹೊಂಟೇನಿ ರೀ ಫ್ರೆಂಡ್ಸ, ನಾವು ಅಪ್ಪರ ಊರಿಗೆ. ಯಾಕಪ್ಪ ಅಂದ್ರೆ ಅದು ನಿನ್ನೆ ಬ್ಯಾಗ್ ತೊಗೊಂಡು ಬಂದಿದ್ನಲ್ರಿ, ಅದನ್ನ ಬ್ಯಾಗ್ ಕೊಟ್ಟು ಬರ್ಬೇಕ್ರಿ. ಇಲ್ಲಿತ್ರ ಸುಮ್ಮನೆ ಶಾಲೆಗೆ ನಾವು ಹೋಗಂಗಿಲ್ಲ ರೀ. ಸುಮ್ಮನೆ ಈಗ ಜಗಳ ತೆಗ್ದಾಡ್ರಕ್ಕೆ ಆಗಲೇ ನಾ ಬರ್ತೀನಿ ಅಂತಂದೆ. ಅದ್ರ ಸಂಬಂಧ ಹೋಗಿ ಒಂದು ಸ್ವಲ್ಪ ರಂಬಿಸಿ ಕೊಟ್ಟು ಆಮೇಲೆ ಶಾಲೆಗೆ ಕಳಿಸಿ ಬರ್ಬೇಕ್ರಿ. ಸೊ ಇವತ್ತು ಹೋಗಿ ಏನು ಇವತ್ತು ಬರೋದಾಕೈತೆ, ನಾಳೆ ಬರೋದಾಕೈತೆ ನೋಡ್ಬೇಕು ರೀ. ಸ್ವಲ್ಪ ಜಲ್ದಿ ಕೆಲಸ ಮುಗಿಸ್ಕೊಂತೀನಿ ರೀ. ಇನ್ನೊಂದು ಸ್ವಲ್ಪ ಇದಾವೆ ಕೆಲಸ. ಅರ್ಬಿ ಒಣ ಹಾಕ್ತೀನಿ ರೀ. ಅರ್ಬಿ ಒಣ ಹಾಕಿ ಒಂದು ಸ್ವಲ್ಪ ಇನ್ನೊಂದು 2 ಕೆಲಸ ಮುಗಿಸ್ಕೊಂಡು ಹೋಗ್ತೇನೆ ರೀ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮ ಗಿಡ ಹಚ್ಚಿದ್ನಲ್ರಿ ಈ ಕಡೆ. ಸೊ ಈ ಕಡೆ ನೋಡಿರಿ, ಈ ಗಿಡ ಹಚ್ಚಲ್ಲೇ ಈಗ ನೋಡಿರಿ ತರಕಾರಿ ಹೆಂಗೆ ಬೆಳೆದಾವು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ನೋಡಿರಿ ಯಾವ ಥರ ತರಕಾರಿ ಬೆಳೆದಿದ್ದಾವೆ, ಬ್ಯಾಕ್ ಸೈಡ್ ತೋರಿಸ್ತಿರ್ತವೆ. ಸೊ ಫೈನಲಿ ನೋಡಿರಿ ಫ್ರೆಂಡ್ಸ್, ನಮ್ಮ ಗಿಡದಾಗ ಹಾಗಲಕಾಯಿ ಹಂಗೆ ಆಗ್ಯಾವ್ರಿ. ಸೊ ಎಷ್ಟು ಹಾಕೊಂಡಾಗಿದ್ದಾವೆ ನೋಡಿರಿ. ಈ ಕಡೆ ಎಲ್ಲ ಇದು ಬೀಜ ಎಲ್ಲ ಹಾಕಿದ್ವಿ ರೀ. ಸೊ ಹಾಕಿದ್ಕೆ ನೋಡ್ರಿ ಎಷ್ಟು ಹಾಕೊಂಡು ಹಾಗಲಕಾಯಿ ಆಗ್ಯಾವ್ರಿ. ಸೊ ಈ ಕಡೆ ನೋಡಿರಿ ಎಷ್ಟು ಮಸ್ತ್ ಆಗೈತೆ ರೀ. ಆಮೇಲೆ ಇಲ್ಲಿ ನೋಡಿರಿ, ಈ ಕಡೆ ಮೆಣಸಿನ್ಕಾಯಿ ಆಗಿದ್ವಿ ರೀ, ಹರ್ಕೊಂಡೇವಿ. ಇದೊಂದು ನೋಡ್ರಿ ಸಖತ್ತಾಗೈತಿ. ಆಮೇಲೆ ಇನ್ನೂ ಸ್ವಲ್ಪ ತೋರಿಸ್ತೀನಿ ನೋಡ್ರಿ. ಈ ಕಡೆಯಿಂದ ಆ ಕಡೆ ಹೊಂಟಿತ್ರದು, ಮತ್ತು ಆ ಕಡೆ ಒಂದು ಸ್ವಲ್ಪ ಅವು ಎಮ್ಮೆ ದನ ಅವೆಲ್ಲ ಬರ್ತಾವ್ರಿ. ಅದ್ರ ಸಂಬಂಧ ಈ ಕಡೆ ತೊಗೊಂಡ್ಬಿಟ್ಟಾರೆ. ನಾನು ಈ ಕಡೆ ಅದೇ ಇದು ಅರ್ಬಿ ಹಾಕ್ತೀನಲ್ರಿ, ಈ ಹಗ್ಗದ ಕಡೆ ತೊಗೊಂಡೆ. ಈ ಬಳಿನ ಒಂದು ಹಗ್ಗ ಕಟ್ಟಿ ಈ ಕಡೆ ನೋಡ್ರಿ ಎಷ್ಟು ಮಸ್ತಾಗೈತಿ. ತರಕಾರಿ ಎಲ್ಲ ಬೆಳೆಯಾಗತ್ತವ್ರಿ. ಗಿಡ ಹಚ್ಚಿದ್ಕೂ ಸಾರ್ಥಕ್ಕಾಯ್ತು, ಬೀಜ ಹಾಕಿದ್ಕೂ. ಆಮೇಲೆ ಇದು ಮನಿ ಪ್ಲ್ಯಾಂಟ್ ನೋಡ್ರಿ, ಮೇಲೆ ಆಫೀಸ್ ಕಡೆ ಹೋಗೈತ್ರಿ. ಅದು ಕೂಡ ಮೇಲ್ಗಡೆ ಇದು ಮಾಡೇವ್ರಿ. ಈ ಕಡೆ ಒಳಗಡೆ ರೂಮ್ ಹತ್ರ ಅಂದ್ರೆ ಸ್ವಲ್ಪ ಒಣಗಾಕತ್ತೈತ್ರಿ. ಅದ್ರ ಸಂಬಂಧ ಇಲ್ಲಿ ಮೇಲ್ಗಡೆನ ಬಳ್ಳಿನ ಹಬ್ಲಿ ಅಂತಂದು ಮೇಲ್ಗಡೆನ ತೊಗೊಂಡ್ಬಿಟ್ಟೇವ್ರಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಈ ಕಡೆ ನೋಡ್ರಿ ಗುಲಾಬಿ ಹೂವು ಸೂಪರ್. ಮಳೆ ನೀರು ಬೀಳಾಕತ್ತೈತ್ರಿ, ಎಷ್ಟು ಮಸ್ತಾಗೈತೆ ನೋಡ್ರಿ. ಒಂದು ಸ್ವಲ್ಪ ಭಾಳ ಹಳೇತದ. ನನ್ನ ಮಗಳು ಇದ್ದಿದ್ರೆ ಅದು ಹೂ ಹಾಕ್ಕೊತಿದ್ಲರಿ. ಸೊ ಹಂಗೆ ಅಲ್ಲೇ ಬಿಟ್ಟಿದ್ದೀನಿ ರೀ ನಾನು. ಸೊ ಮಸ್ತಾಗೈತಲ್ರಿ ಗುಲಾಬಿ ಗಿಡ, ಆಮೇಲೆ ಹಾಗಲಕಾಯಿ, ಮೆಣಸಿನ್ಕಾಯಿ ಎಲ್ಲ ತರಕಾರಿ ಹೂವು ಎಲ್ಲ ಇಲ್ಲೇ ಸಿಗಾಕತ್ಬಿಟ್ಟವ್ರಿ. ಒಂದು ತುಳಸಿ ಗಿಡ ಹಚ್ಚಿದ್ದಾರೆ ಈ ಕಡೆ. ಸೊ ಅದು ಎಷ್ಟು ಮಸ್ತಾಗಿ ಸಿಗಾಕತ್ತೈತೆ ನೋಡ್ರಿ. ಇದಿಷ್ಟ ಐತ್ರಿ ಅದು ತುಳಸಿ ಗಿಡ. ಭಾಳ ಚಲೋ ಇದೆ, ಹಚ್ಚಬೇಕು. ಇದು ಕೆಮ್ಮು ಅವೆಲ್ಲ ಹತ್ತಿದ್ರೆ ಇನ್ನೂ ಚಲೋ ಇದೆ. ಯಾಕಂದ್ರೆ ಸ್ವಲ್ಪ ಉಪ್ಪು ಹಾಕಿ ಬೆಳಿಗ್ಗೆ ನಾವು ಹೇಳ್ತೇವಲ್ರಿ, ಹಾಳು ಮುಖದಾಗ ಒಂದು ಸ್ವಲ್ಪ ಉಪ್ಪು, ಆಮೇಲೆ ತುಳಸಿ ಎಲೆನ ಸ್ವಲ್ಪ ತೊಗೊಂಡು ಅದ್ರಾಗ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ, ಉಪ್ಪು ಆಮೇಲೆ ಇವೆಲ್ಲ ಮಿಕ್ಸ್ ಮಾಡಿ ತಿಂದ್ರೆ ಕೆಮ್ಮು ಎಲ್ಲ ನಿಲ್ತೈತ್ರಿ, ಕಮ್ಮಿ ಆಗ್ತೈತ್ರಿ. ಸಾರಿ. ಸೊ ಹಾಕೊಂಡು ಬರ್ರಿ ಫ್ರೆಂಡ್ಸ್, ಟೈಮ್ ಆಗೈತಿ. ಅರ್ಬಿ ಒಂದು ಬಕೆಟ್ ಅಷ್ಟು ಅರ್ಬಿ ಇದ್ದು ರೀ, ಅದನ್ನ ಒಗೆದು ಹಾಕಿದ್ದಾರೆ. ಮತ್ತೇನು ಇಟ್ಟು ಹೋಗೋದಂತಂದು. ಈಗ ನೋಡಿರಿ ಫ್ರೆಂಡ್ಸ್, ಅರ್ಬಿ ಎಲ್ಲ ಒಣ ಹಾಕಾಕತ್ತೇನೆ ರೀ. ಮಳೆ ಮಾಡಿ ಭಾಳ ಆಗೈತೆ ರೀ, ಚಿಟಿ ಮಳೆ ಬರಾಕತ್ತೈತ್ರಿ. ಅದು ಕೂಡ ಅದ್ರ ಸಂಬಂಧ ಯಾವಾಗ ಒಣಗ್ತಾವೆ ಏನು ಗೊತ್ತಿಲ್ಲರಿಪ್ಪ. ಈಗ ಒಗೆದಂತ್ರ ಹಾಕೀನಿ. ಸೊ ಊರಿಂದ ಬರೋ ತನಕ ಒಣಗಿದ್ರೆ ಸಾಕ್ರಿ. ನಂತರ ರೆಡಿ ಆದೆ ರೀ. ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ರೀ ನೋಡಿರಿ ಫ್ರೆಂಡ್ಸ. ಆಮ್ಯಾಗ ಎಲ್ಲ ರೆಡಿ ಇನ್ನೂ ಮಾಡ್ಕೊಂಡಿನಿ ರೀ. ಸೊ ಎಲ್ಲ ತೆಗೆದು ಹೊರಗಡೆನೇ ಇಟ್ಟಿದ್ದೀನಿ ರೀ ಬ್ಯಾಗ್ ಅವೆಲ್ಲ. ಆಮ್ಯಾಗ ನೋಡಿರಿ ಈ ಥರ ರೆಡಿ ಆಗಿದ್ದೀನಿ. ಸೊ
ಸೊ ಡ್ರೆಸ್ ನೋಡ್ರಿ. ಸೊ ಡ್ರೆಸ್ ಹೆಂಗೆ ಕಾಣಾಕತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಈಗ ಎಲ್ಲ ರೆಡಿ ಮಾಡಿಕೊಂಡು ಬ್ಯಾಗ್ ಎಲ್ಲ ತುಂಬ್ಕೊಂಡಿದ್ದಿಲ್ರಿಪ್ಪ. ಇನ್ನು ನಾನು ಮಾತ್ರ ಅಷ್ಟೇ ರೆಡಿ ಆಗಿದ್ದೆ ರೀ. ಅದ್ರ ಸಂಬಂಧ ಈಗ ನೋಡಿರಿ ಫ್ರೆಂಡ್ಸ್, ಬ್ಯಾಗ್ ಆಮೇಲೆ ಬಾಟ್ಲಿ ಆಮೇಲೆ ಕಂಪಾಸು ಅವೆಲ್ಲ ತಂದಿದ್ದೀರ. ಸೊ ಅದನ್ನು ಕೂಡ ತೊಗೊಂಡು ಒಂದು ಟಾಪ್ ಅಷ್ಟೇ ಐತ್ರಿ ನಂದು. ಒಂದು ಟಾಪ್ನ ನಾನು ತೊಗೊಂಡ್ರೆ ಅಲ್ಲಿ ಏನು ಅರ್ಬಿ ಇಲ್ಲ ಏನಿಲ್ಲ ರೀ ಉಡಾಕ ಮತ್ತೆ ಹೋಗಿ ಚೇಂಜ್ ಮಾಡೋಕ್ಕಂತಂದು ನಾವು ಒಂದಿನ ಇರಲಿ ಒಂದು ಡ್ರೆಸ್ ಅರ್ಬಿ ಎಕ್ಸ್ಟ್ರಾ ಇಟ್ಕೊಂಡು ಹೋದ್ರೆ ಏನೋ ಒಂದು ಸ್ವಲ್ಪ ಚಲೋ ಇರ್ತೈತೆ ರೀ. ಯಾಕಂದ್ರೆ ಹೊಸ ಅರ್ಬಿ ಉಟ್ಕೊಂಡು ಮತ್ತೆ ಬರೋ ತನಕ ಅವ ಅಂದ್ರೆ ಸರಿ ಆಗಂಗಿಲ್ಲ ರೀ. ಅದ್ರ ಸಂಬಂಧ ಒಂದು ಟಾಪ್ ಆದರೂ ಒಯ್ದ್ರಾತಂತಂದು ಈಗ ಒಂದು ಟಾಪ್ನ ತೊಗೊಂಡಿನಿ ರೀ. ಸೊ ಇಷ್ಟ ನೋಡಿರಿ, ಜಾಸ್ತಿ ಏನಿಲ್ಲ ಫ್ರೆಂಡ್ಸ್. ನೋಡ್ರಿ ನಾನು ನೋಡಿದ್ರೆ ರೆಡಿ ಆಗಿ ನಿಂತೇನ್ರಿ. ಇದು ಮಳೆ ನೋಡಿದ್ರೆ ಬಿಡಾಕತ್ತಿಲ್ಲಪ್ಪ, ಮಳೆ ಜೋರು ಹತ್ತಿಬಿಟ್ಟೈತ್ರೆ. ಹೆಂಗೆ ಹೋಗ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ರೀ. ಏನು ಒಬ್ಬಳ ಹೋಗೋದು, 2 ಚೀಲ ಅದವ್ರು ತೊಗೊಂಡೋಗು. ರೆಡಿಯಾಗಿ ನಿಂತ್ಕೊಂಡಾರಪ್ಪ ಅಲ್ಲಿದ್ರಂಗೆ. ಅಂದ್ರೆ ಮತ್ತು ನಂದು ಟೈಮ್ ಭಾಳ ಆತ್ರಿ ಅಲ್ಲೇ. ಮತ್ತು ಪಲಾವ್ನು ಮಾಡಿದ್ದಿತ್ತು ರೀ. ಅದ್ರ ಸಂಬಂಧ ಅದೇ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಅಂತಂದು ರೆಡಿಯಾಗಿ ಅದನ್ನ ಪಲಾವ್ ಬಿಸಿ ಮಾಡಾಕತ್ತಿದ್ದಾರೆ. ಸೊ ನೋಡಿರಿ, ಹೋಗೋ ಮುಂದೆ ಬುರ್ಕ ಎಲ್ಲ ಹಾಕ್ಕೊಂಡು ಈಗ ನಾನು ಪಲಾವ್ ಬಿಸಿ ಮಾಡಾಕತ್ತೇನೆ ಬೆಳಗ್ಗೆಯಿಂದ ಬಿಟ್ಟೆ. ಅಂದ್ರೆ ಇದು ಮಳೆ ಬಿಡ್ತೈತಪ್ಪ ಅಂದ್ರೆ ಒಂದು ಸ್ವಲ್ಪನೂ ಬಿಡಲಿಲ್ಲರಪ್ಪ ಮಳೆ. ಮತ್ತು ಅದ್ರಾಗ ಹೆಂಗೆ ಹೋಗಲಿ, ಮಳೆನೂ ಭಾಳ ಜೋರು ಐತೆ ಅಂತಂದು ನಾನು ಹಂಗೆ ಕೂತ್ಕೊಂಡು ಬಿಟ್ಟೆ ರೀ. ಅಷ್ಟಕ್ಕೆ ಲೇಟನ ಆತ್ರಿ ಮನ್ಯಾಗನ. ಅದ್ರ ಸಂಬಂಧ ಅದನ್ನಾದ್ರೆ ಪಲಾವ್ ಆದ್ರೆ ಬಿಸಿ ಮಾಡ್ಕೊಂಡು ತಿಂದ್ರೆ ಆತ ಅಂತಂದು ತಿಂದ್ಕೊಂಡು ಹೋದ್ರೆ ಆಯ್ತು ಅಂತಂದು ಪಲಾವ್ ಬಿಸಿ ಮಾಡಾಕತ್ತಿದ್ದಾರೆ. ಈಗ ನೋಡ್ರಿಪ್ಪ ಅಲ್ಲಿಂದ ನಾನು ಈಗ ಬಸ್ ಸ್ಟ್ಯಾಂಡ್ಗೆ ಹೊಂಟೇನಿ ರೀ. ನಾನು ಒಬ್ಳೆ ಹೊಂಟೇನಿ ರೀ ಅಂದ್ರೆ ಊರಿಗೆ. ಮತ್ತು ಎಲ್ಲ ಹುಡುಗರು ಅಲ್ಲಿ ಹೋಗ್ಯಾರ್ರಿ, ಮತ್ತು ನಾನು ಒಬ್ಳೆ ಅಲ್ರಿ. ಈಗ ಎಲ್ಲದಕ್ಕೂ ಈಗ ನಾವು ಅಡ್ಡಾಡತ್ರಿ. ಮತ್ತು ಇಲ್ಲಿ ನಾವು ಇಬ್ಬರು ಹೋದ್ರೆ ನಡೆಯಂಗಿಲ್ಲ ರೀ, ಒಬ್ರು ಇರಬೇಕು. ಸೊ ನಮ್ಮ ಮನ್ಯಾಗ ಇವ್ರು ಇದಾರ್ರಿ, ಮತ್ತು ನಾನು ಒಬ್ಳೆ ಹೊಂಟಿದ್ದೆ. ಸೊ ಫೈನಲಿ ನಾನು ಕೂಡ ಬಸ್ ಸ್ಟ್ಯಾಂಡ್ ಬಂದೆ ರೀ. ಹಾವೇರಿ ಬಸ್ ನಿಂತಿತ್ತು. ಸೊ ಅದು ಕೂಡ ಜಲ್ದಿನ ಸಿಕ್ಕೇ ಬಿಡುತ್ತೆ. ಅದ್ರ ಸಂಬಂಧ ಮತ್ತು ಜಲ್ದಿ ಆಯ್ತು ಬಿಡಪ್ಪ ಅಂತ ಅಂದ್ಕೊಂಡೆ ರೀ. ಮಳೆ ನಾನು ಬಸ್ ಸ್ಟ್ಯಾಂಡ್ ಬರೋ ತನಕ ಅಂದ್ರೆ ಮಳೆ ನೋಡ್ರಿ ಎಷ್ಟು ಜೋರು ಸುರಾಗತ್ತೈತಿ. ಇಲ್ಲಂತೂ ಮಳೆ ಐತ್ರಿ. ಹಾವೇರಿ ಕಡೆ ಏನು ಬಿಸಿಲು ಅಂತ ನೋಡ್ರಿ. ಸೊ ನೋಡ್ರಿ ಫ್ರೆಂಡ್ಸ್, ಎಷ್ಟು ಜೋರು ಬರಾಗತ್ತೈತ್ರಿ. ಜನ ಇಲ್ಲ ಏನಿಲ್ಲ ರೀ ಬಸ್ ಸ್ಟ್ಯಾಂಡ್ದಾಗ. ಅಷ್ಟೇನ ಮಳೆ ಬರಾಗತ್ತಿದ್ಕೆ ಹಂಗೆ ಮುಂದೆ ಬೈಪಾಸ್ ಕಡೆನೂ ಬಂದ್ವಿ ರೀ. ಇಲ್ಲಿನೂ ಕೂಡ ಸ್ವಲ್ಪ ಜಟಿ ಬರಾಗತ್ತಿದ್ರು. ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಇರೋಷ್ಟು ಮಳೆ ಈ ಕಡೆ ಇರಲಿಲ್ಲ ರೀ. ಬೈಪಾಸ್ ಕಡೆ ನೋಡಿರಿ ಎಷ್ಟು ಇದೈತಿ. ಸೊ ಸ್ವಲ್ಪ ಬಂದು ಹೋಗಿರ್ಬೇಕು ರೀ ಈ ಕಡೆ ಅಂತರು. ಸೊ ಆ ಕಡೆ ಭಾಳ ಐತ್ರಿ ಮಳೆ. ಏನೋ ಗೊತ್ತಿಲ್ಲ ನೋಡಿರಿ ಫ್ರೆಂಡ್ಸ್. ಹಾವೇರಿ ಕಡೆನೂ ಇಲ್ಲ ಏನಿಲ್ಲ, ಅಲ್ಲಂತೂ ಬಿಸಿಲು. ಈ ಕಡೆ ನೋಡಿದ್ರೆ ಎಷ್ಟು ಮಳೆ ಬರಾಗತ್ತೈತ್ರಿ. ಇವತ್ತು ಎಲೆಕ್ಷನಿಂದ ಇದು ಐತಲ್ರಿಪ್ಪ ರಿಸಲ್ಟ್. ಇಲ್ಲಿ BJP ಏನೋ ಬಂದಿರ್ಬೇಕು ರೀ ಬಹುಶಃ. ಎಲ್ಲ ಕಡೆ BJPನ ಬಂದೈತ್ರಿ. ಎಷ್ಟು ಇಲ್ಲೆಲ್ಲ DJ ಹಚ್ಚಿ ಡ್ಯಾನ್ಸ್ ಮಾಡಾಕತ್ತಿದ್ರು ರೀ ಎಲ್ಲ ಗಂಡ್ಮಕ್ಳು. ಸೊ ಸಿಕ್ಕಾಪಟ್ಟೆ ಗದ್ದಲನೂ ಐತ್ರಿ. ರಶ್ ಕೂಡ ಅಂತೂ ಪೊಲೀಸ್ ಪಬ್ಲಿಕ್ನೂ ಇತ್ತು ರೀ ಈ ಕಡೆ ಹಾವೇರಿ ಹತ್ರ, ಲಕ್ಮಾಪುರ ಹತ್ರ ರೀ ಇದು. ಅವ್ರದ್ದು ಗದ್ದಲ ನೋಡ್ಬಾರ್ದ್ರಪ್ಪ, ಅಷ್ಟು ಗದ್ದಲ. ಎಷ್ಟು ಚಿರಾಡಕತ್ತಾರ್ರಿ, ಎಷ್ಟು ಡ್ಯಾನ್ಸ್ ಮಾಡಾಕತ್ತಾರ್ರಿ. ಇನ್ನೂ ಆ ಸೈಡ್ ಕುಂತಿದ್ರೆ ನಾನು ಎಲ್ಲ ಕ್ಲಿಯರಾಗಿ ಕಾಣ್ತೈತ್ರಿ. ಸೊ ನಾನು ಈ ಕಡೆ ಕಿಟಕಿ ಹತ್ರ ಕುಂತೇನೆ ರೀ. ಸುಮ್ಮನೆ ಹಾಗೆ ತಗೊಂಡೆ ರೀ ಫ್ರೆಂಡ್ಸ ಅದು. ಸೊ ನೋಡಿರಿ ಫ್ರೆಂಡ್ಸ, ಈ ಕಡೆ ಹಾವೇರಿ ಕಡೆ ನೋಡಿರಿ ಏನು ಮಳೆ ಇಲ್ಲ ಏನಿಲ್ಲ, ಎಷ್ಟು ನೆಲ ಒಣಗಿತೈತಿ. ಆ ಕಡೆ ನೋಡಿದ್ರೆ ಸುರಿಯಾಗತ್ತೈತ್ರಿ. ಇಲ್ಲೇ ಹೊಲ ಇರೋ ಕಡೆ ಸ್ವಲ್ಪ ಮಳೆ ಏನಾರ ಬಂದ್ರೆ ಚಲೋ ಆಗ್ತೈತ್ರಿ. ನಾವಂತರೂ ಊರಿಗೆ ಬಂದಾಯ್ತ್ರಿ. ಚುಮ್ಮ ಚುಮ್ಮ ಜಕ್ಕೆ ಆಗತ್ತೆ ನೋಡ್ರಿ ಫ್ರೆಂಡ್ಸ್. ಬಂದಾಯ್ತು ನಮ್ಮ ಸುಮ್ಮಗೆ ಒಂದು ಸ್ವಲ್ಪ ಸಿಟ್ಟು ಬಂದಿದೆ. ಯಾಕಂದ್ರೆ ನಾನು ಊರಿಗೆ ಹೋಗ್ತೇನೆ ಅಂತಂದು ಹೇಳಿದೆ. ಅದ್ರ ಸಂಬಂಧ ಖುಷಿ ರೀ, ಫುಲ್ ಖುಷಿ ಅವಳಿಗೆ. ನಮ್ಮಪ್ಪ
ಅಮ್ಮ ನೋಡ್ರಿ ಹೊರಗಡೆ ಅಪ್ಪ ಈ ಕಡೆ ಹೊರಗಡೆ ಕುಂತಾರು. ನಮ್ಮ ಸಮೀರ್ ಈಗ ಬಂದನ್ರಿ ಶಾಲಿಂದ. ಇನ್ನೊಂದು 3 ಜನ ಬಂದಿಲ್ರಿ ಫ್ರೆಂಡ್ಸ. ನೋಡ್ರಿ ಇವತ್ತು ನಮ್ಮ ಅಪ್ಪ ಇದು ಮೀನಾ ತೊಗೊಂಡಿದ್ರಿ. ಅದು ಮೀನಾ ಕರಿ ಆಗತ್ತೇನ್ರಿ. ಸೊ ನೋಡ್ರಿ ಇಲ್ಲೇ ಇದು ಲೈಟ್ ಮಬ್ಬ ಐತ್ರಿ, ಅದ್ರ ಸಂಬಂಧ ಏನು ಕಾಣಂಗಿಲ್ಲ, ಸ್ವಲ್ಪ ಮಬ್ಬಾಗಿ ಕಾಣಿಸುತ್ತೆ ನೋಡ್ರಿ ಫ್ರೆಂಡ್ಸ. ಈಗ ಲಾಸ್ಟ್ ಅಂತ ಇದು ಹಾಕಿದ್ದೆ. ಹಾಂ ಆದ ತೊಡ್ಕೊ ಖಾನಾ ಖಾಚಲ್. ಸೊ ಇದನ್ನು ನೋಡ್ರಿ ಹೊಳ್ಳಿ ಶಾಖೆನೇ ಆಗಿದವ್ರಿ. ಇದನ್ನ ಈಗ ತೆಗೆದು ಬಿಡ್ತೇನೆ. ಅನ್ನಕ್ಕೆ ಇಟ್ಟಿದ್ದಾರೆ ಈ ಕಡೆ. ಸೊ ಅನ್ನ ಹಳ್ಳೆ ತನಿಸ್ತೈತ್ರಿ ಬಹುಶಃ. ಅನ್ನ ಆಗಿದ್ರೆ ಇದೊಂದು ಸ್ವಲ್ಪ ಹುಳಿ ಉಳ್ದೈತ್ರಿ ಇದ್ರಾಗಿಂದ, ಮೀನ್ದಾಗಿಂದ. ಮೀನಾ ಫ್ರೈ ಮಾಡಕ್ಕೆ ತೊಗೊಂಡಿದ್ದಿದ್ರಾಗ ಅದನ್ನು ಸ್ವಲ್ಪ ಮೀನು ಸಾರು ಮಾಡ್ತೀವಿ ರೀ.